ತೊಗೊಂಡು 1.5 ವರ್ಷ ಆಗಿದೆ, ಹಾಕೇ ಇಲ್ಲ. ತೊಗೊಂಡು ಬ್ಲೌಸು ಹೊಲಿಸಿಟ್ಟಿದ್ದೀನಿ, ಮದುವೆ ಟೈಮಲ್ಲೇ ಬ್ಲೌಸ್ ಹೊಲಿಸಿದ್ದು. ಸೊ ಇದನ್ನು ನಾನು ಪೂಜೆಂದು ಸೀಮಂತಕ್ಕೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಬೇಕಾ 3 ಕಲರ್ಸ್ ಬೇಕಾ ಆ ಥರ ನಾವು ಸ್ಯಾರಿ ಪ್ಯಾಟ್ರನ್ಸ್ ಮೇಲೆ ಕಲರ್ ಮಾಡಿಸೋದು. ಸೊ ಈ ಥರ ವೈಟ್ ಕಲರ್ ಸ್ಯಾರೀಸ್ ಬರುತ್ತೆ. ಮತ್ತೆ ಸೊ ಅತಿ ಶೀಘ್ರದಲ್ಲಿ ಮದನ್ ಅವರು ಒಂದು ಗುಡ್ ನ್ಯೂಸ್ ಕೊಡ್ತಾ ಇದ್ದಾರೆ ಗೈಸ್. ನೀವು ಕೊಡ್ರಿ ಗುಡ್ ನ್ಯೂಸ್ ನನ್ನ ಕೇಳ್ತಾ ಇದೆ, ಬಟ್ ಜರಿ ಕಲರ್ ಡಿಫ್ರೆನ್ಸ್ ಇದೆ. ಇದು ಗೋಲ್ಡ್ ಡಿಸೈನ್, ಇದು ನೋಡಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಒಂದು ಸುಮ್ಮನೆ ನೈಟ್ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂದರೆ ಸಾಕಷ್ಟು ಜನ ಲಕ್ಕಿ ಹೇಗಿದ್ದಾನೆ, ಅಪ್ಡೇಟ್ ಕೊಡಿ ಅಂತಿದ್ರೆ. ಸೊ ಒಂದಿನ ಆಗಿದೆ, ಅದರದ್ದು ಅಪ್ಡೇಟು ನಿಶಾ ಅವ್ರು ಹೇಳ್ತಾರೆ. ಹೇಳಿ ನಿಶಾ ರವೀಂದ್ರ. ಅಷ್ಟು ರಿಕವರಿ ಏನಾಗಿಲ್ಲ, ಸ್ವಲ್ಪ ಆಗಿದ್ದಾನೆ, ಪರವಾಗಿಲ್ಲ ಮೊನ್ನೆಗಿಂತ. ಬಟ್ ಕಾಲ್ ಹಾಗೆ ಇದೆ. ಅಂದರೆ ಅವನ ಜೊತೆ ಇವಾಗ ಯಾರು ಇರಬೇಕು, ಆ ಫೀಲಿಂಗ್ ಇರುತ್ತಲ್ಲ, ನಮಗೆ ಹುಷಾರಿಲ್ಲ ಅಂದಾಗ. ಹಂಗೆ ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ಅವನಿಗೆ ನಾವು ಯಾರಾದರೂ ಇಲ್ಲ ಅಂತ ಅಂದರೆ ಕಿರ್ಚ್ತಾ ಇರ್ತಾನೆ. ಸೊ ಪೇಯ್ನ್ ಇನ್ನೊಂದು ಸ್ವಲ್ಪ ಇದೆ ಹಂಗೆ, ಬಟ್ ರಿಕವರಿ ಆಗ್ತಿದ್ದಾನೆ. ಚೂರು ಅದು ಇದು ಹಾಲು ಎಲ್ಲ ಕುಡಿತಾ ಇದ್ದಾನೆ. ಸೊ ಇಲ್ಲಿ ನೋಡಿ ಬಾಕ್ಸಲ್ಲಿ ಏನೇನೋ ಸೀರೆಗಳೆಲ್ಲ ಇಟ್ಕೊಂಡು ಕೂತಿದ್ದೀನಿ ಮುಂದೆ. ಬನ್ನಿ ಇಲ್ಲಿ ಏನು ಅಂತ ಹೇಳ್ತೀನಿ. ಇದನ್ನು ನಾನು ಎಲ್ಲಿ ಕಂಚಿಲಿ ತೊಗೊಂಡಿದ್ದಿದ್ದು ಸ್ಯಾರಿ, ಓಕೆನಾ. ತಗೊಂಡು 1.5 ವರ್ಷ ಆಗಿದೆ, ಹಾಕೇ ಇಲ್ಲ. ತೊಗೊಂಡು ಬ್ಲೌಸು ಹೊಲಿಸಿಟ್ಟಿದ್ದೀನಿ, ಮದುವೆ ಟೈಮಲ್ಲೇ ಬ್ಲೌಸ್ ಹೊಲಿಸಿದ್ದು. ಸೊ ಇದನ್ನು ನಾನು ಪೂಜೆಂದು ಸೀಮಂತಕ್ಕೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದೆ. ಸೊ ಹೆಂಗೂ ನಮ್ಮ ನಿಧುವಸ್ತ್ರ ಇದೆಯಲ್ಲ, ನಮ್ಮ ನಿಧುವಸ್ತ್ರದಲ್ಲಿ ಸೊ ಸಾಕಷ್ಟು ಜನ ಕೇಳ್ತೀರಾ ಎಲ್ಲಿ ತಗೊಂಡಿದ್ದು, ಸಿಗುತ್ತಾ ನಿಮ್ಮ ನಿಧುವಸ್ತ್ರದಲ್ಲಿ ಅಂತ. ಸೊ ಇದು ನಾನು ಕಂಚಿಲಿ ತೊಗೊಂಡಿದ್ದರಿಂದ ಆವಾಗ ನಮ್ದು ಈ ಬಿಸ್ನೆಸ್ ಪ್ಲ್ಯಾನ್ ಎಲ್ಲ ಇರಲಿಲ್ಲ. ಬಟ್ ಇವಾಗ ಮಾಡಿಸೋಣ ಅಂತ ಅಂದ್ಬಿಟ್ಟು ನನಗೆ ವೆಂಡರ್ಸ್ಗಳನ್ನೆಲ್ಲ ನೋಡಿ ಮಾಡಿಸಿದ್ದೆ. ಬಟ್ ಏನಾಗ್ತಾ ಇದೆ ಅಂತಂದರೆ ನೋಡಿ, ಡಿಫ್ರೆನ್ಸ್ ಬಂದಿದೆ, ಬಟ್ ಜರಿ ಕಲರ್ ಡಿಫ್ರೆನ್ಸ್ ಇದೆ. ಇದು ಗೋಲ್ಡ್ ಡಿಸೈನ್, ಇದು ನೋಡಿ. ಇದು ಡಿಸೈನು ಮಾಡಿಸಿರೋದು. ಈ ಸ್ಯಾರಿನ ಕೊಟ್ಟು ಕಳಿಸಿ ನಾನು 3 ತಿಂಗಳಾಗಿತ್ತು ಕೊಟ್ಟು ಕಳಿಸಿ. ಇದೇ ಥರ ಅಂದರೆ ನಾನು ನಿಧುವಸ್ತ್ರ ಲಾಂಚ್ ಮಾಡಿದ್ವಲ್ಲ, ಆಗಿದ್ದು ಒಂದು 15-20 ದಿನಕ್ಕೆ ಕೊಟ್ಟು ಕಳಿಸಿದ್ದೆ ಮಾಡಿಕೊಡಿ ಅಂತ. ಇದು ಮಗ್ಗದಲ್ಲಿ ಮಾಡೋದು ಸ್ಯಾರಿ. ಅಂದರೆ ನಾರ್ಮಲ್ ನಾವು ಮೈಸೂರು ಸೆಮಿ ಕ್ರೇಪ್ ಎಲ್ಲ ಅದನ್ನೆಲ್ಲ ನಾವು ನಾರ್ಮಲ್ ತರ್ಸೋದದು. ಬಟ್ ಇದು ಮಗ್ಗದವ್ರ ಹತ್ರನೇ ಹೋಗಿ ಮಾಡಿಸಿದ್ದು ಸ್ಯಾರಿ ಇದು. ಸೊ ಇವಾಗ ಸ್ವಲ್ಪ ಫಾಲ್ಟ್ ಬಂದಿರೋದ್ರಿಂದ ಅದು ಲಾಸ್ಟ್ ಮೂಮೆಂಟ್ ಅಲ್ಲಿ ನಮ್ಮ ಕೈಗೆ ಸಿಕ್ಕಿರೋದ್ರಿಂದ ಇನ್ನೊಂದು ವೀಕ್ ಇದೆ. ಇನ್ನೊಂದು ವೀಕು ಇಲ್ಲ ಅನ್ಸುತ್ತೆ, 27th ಅಂದ್ರೆ 1 ವೀಕ್, ಕರೆಕ್ಟಾಗಿ 1 ವೀಕ್ ಇದೆ. 1 ವೀಕಲ್ಲಿ ಪಾಪ ಅವರು ಸಾಕಷ್ಟು ಖರ್ಚು ಮಾಡಿರ್ತಾರೆ. ಬಟ್ ಅದೇ ಇದು ನೀಟಾಗಿ ಬಂದಿಲ್ಲ ಅಂದಾಗ ನಾವು ಸೇಲ್ ಮಾಡೋಕ್ಕಾಗಲ್ಲ. ಈ ಕಡೆ ಅವ್ರಿಗೂ ಲಾಸ್ ಆಗುತ್ತೆ, ನಮಗೂ ಲಾಸ್ ಆಗುತ್ತೆ. ಸೊ ಹಂಗಾಗಿ ಬೇಡ ಅಂತ ಅಂದ್ಬಿಟ್ಟು ನಾನು ಕ್ಯಾನ್ಸಲ್ ಮಾಡ್ತೇನೆ. ಇದೊಂದು ಸ್ಯಾಂಪಲ್ ಮಾಡಿ ನನಗೆ ಕೊಟ್ಟು ಕಳಿಸಿದ್ರು, ನೋಡಿ ಟ್ಯಾಲಿ ಮಾಡಿ ಅಂತ. ಸೊ ಇದು ಜರಿ ಒಂದು ಚೆನ್ನಾಗಿ ಬಂದಿದೆ, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೀವು ಎಲ್ಲರೂ ಉಟ್ಕೊಂಡು ಸ್ಟೈಲ್ ಮಾಡ್ಬೋದಿತ್ತು ನಮ್ಮ ನಿಧುವಸ್ತ್ರದಲ್ಲಿ. ಬಟ್ ಅನ್ಫಾರ್ಚುನೇಟ್ಲಿ ಆಗ್ತಾಯಿಲ್ಲ. ಮಗ್ಗದಲ್ಲಿ ಅಂತಂದರೆ ಗೈಸ್ ಅದು ಅವರೇ ನೇಯ್ಯೋದಲ್ವ ಕೈಯಲ್ಲಿ. ಸೊ ಫಾಸ್ಟಾಗಿ ಕ್ವಿಕ್ಕಾಗಿ ಪ್ರೊಡಕ್ಷನ್ ಮಾಡೋಕ್ಕಾಗಲ್ಲ. ನಾವು ತರಿಸೋದೆಲ್ಲ ಬಲ್ಕ್ ಸ್ಟಾಕ್ ಆಗಿರೋದ್ರಿಂದ ಅಷ್ಟು ಬಲ್ಕ್ ಸ್ಟಾಕ್ ಒಂದೇ ಸಲ ಕೊಡೋಕ್ಕಾಗಲ್ಲ ಅವರು. ನಾವು ವೆಯ್ಟ್ ಮಾಡಿ ತರಿಸ್ಬೋದು, ಬಟ್ ಅಷ್ಟರಲ್ಲಿ ಫಂಕ್ಷನು ಮುಗ್ದೋಗಿರುತ್ತೆ, ನಾವು ಪೋಸ್ಟ್ ಮಾಡಿಬಿಟ್ಟಿರ್ತೀವಿ, ನೀವು ನೋಡ್ಬಿಟ್ಟಿರ್ತೀರಾ. ಯಾವಾಗಲೂ ತರಿಸಿದ್ರೆ ಅದು ಯೂಸ್ ಆಗಲ್ಲ ಅಂತ ಅಂದ್ಬಿಟ್ಟು ನಾನು ಬೇಡ ಅಂತ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಯಾವುದಾದ್ರೂ ನಮ್ಮ ಈವೆಂಟ್ಸ್ಗೆ ಯಾವ್ದಾದ್ರು ಸ್ಯಾರಿ ಇದ್ದರೆ ಅವ್ರ ಹತ್ರ ಸ್ವಲ್ಪ ನೀಟಾಗಿ, ಆ್ಯಕ್ಚುಲಿ 3-4 ಮಂತ್ಸಿಂದ ಇದು ಡಿಸ್ಕಷನ್ ನಡೆದು ಹಿಂಗೆ ಬೇಕು ಅಂತೆಲ್ಲ ಡಿಸ್ಕಷನ್ ಆಗಿ ಮಾಡಿಸ್ತಿದ್ದು ಪ್ರಾಸೆಸ್ ಎಲ್ಲ ಪ್ರತಿ ಸಲ ಕೇಳ್ಕೊಂಡು. ಬಟ್ ಲಾಸ್ಟ್ ಮಿನಿಟಲ್ಲಿ ಈ ಥರ ಆಗ್ಬಿಟ್ಟಿದೆ. ಸ್ಯಾರಿ ಕ್ವಾಲಿಟಿ ಎಲ್ಲ ಚೆನ್ನಾಗಿ ಬಂದಿದೆ, ನೋಡು ಸೇಮ್ ಅನಿಸುತ್ತೆ. ಬಟ್ ಇದಕ್ಕೆ ಎಷ್ಟು ದುಡ್ಡು ಕೊಟ್ಟಿದ್ದು. ಸೊ ನನ್ನ ಫೇವ್ರೆಟ್ ಕಲರ್, ನನ್ನ ಫೇವ್ರೆಟ್ ಸ್ಯಾರಿ ಇದು. ನನಗೆ ಪೂಜಾ ಅವ್ರ ಮನೆ ಗೃಹ ಪ್ರವೇಶದಲ್ಲಿ ಗಿಫ್ಟ್ ಮಾಡಿದ್ದಿದ್ದು ಸ್ಯಾರಿ ಇದು ನನಗೆ. ಅವ್ರ ಮನೆ ಗೃಹ ಪ್ರವೇಶ 1.5 ವರ್ಷ ಆಗಿಲ್ವಾ, 1.5 ವರ್ಷ ಆಗಿದೆ. ಸೊ ನಾನು ಮದುವೆ ಟೈಮಲ್ಲಿ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೆ, ಉಟ್ಟೇ ಇರಲಿಲ್ಲ. ಅದನ್ನು ಅವಳು ಸೀಮಂತಕ್ಕೆ ಉಡಬೇಕು ಅಂತ ಅಂದ್ಬಿಟ್ಟು ಉಟ್ಕೋತಾ ಇದ್ದೀನಿ. ಬಟ್ ಇದು ಹಿಂಗೆ ಆಯಿತು. ಸೊ ಅದೇ ರೀತಿ ಇನ್ನೊಂದು ಇದು ತರಿಸಿದ್ದೆ, ನನಗೆ ಯಾಕೋ ಇದು ಕಲರು ಓಕೆ ಆಗಿಲ್ಲ ಕಾಂಬಿನೇಷನು. ಸೊ ಹಾಗಾಗಿ ಇದನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ ನಾನು. ಸೊ ಹೀಗೆ ಪ್ರತಿಯೊಂದನ್ನು ತರಿಸ್ಕೊಂಡು ನೋಡಿಬಿಟ್ಟು ನಾವು ನಿಧುವಸ್ತ್ರಗೆ ಸ್ಟಾಕ್ನ ಹಾಕ್ಸೋದು ಗೈಸ್.
ಇವಾಗ ಏನು ನೋಡಿದ್ದೀರಾ ಈ ಸ್ಯಾರಿ ಸಿಲ್ವರ್ ಜರಿದು ಅದನ್ನು ನಾನು ಬೇಡ ಅಂತ ಸ್ಟಾಪ್ ಮಾಡಿಸ್ಬಿಟ್ಟಿದ್ದೀನಿ ಮಗ್ಗದಲ್ಲಿ. ಅದು ಗೋಲ್ಡ್ಗೆ ಕನ್ವರ್ಟ್ ಮಾಡಿಸಿ ಚೇಂಜ್ ಮಾಡಿಸ್ಬೇಕು ಅಂತಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಗೈಸ್. ಆಲ್ಮೋಸ್ಟ್ 1 ಮಂತ್ ಅಂತ ಹೇಳಿದ್ದಾರೆ, ಬಟ್ ಅದಕ್ಕೂ ಮುಂಚೆನೇ ಸ್ವಲ್ಪ ಬೇಗನೆ ಕೊಡಿ ಅಂತ ಹೇಳಿದ್ದೀನಿ. ಸ್ವಲ್ಪ ತಡ ಆಗ್ಬೋದು, ಬಟ್ ಈ ಸ್ಯಾರಿ ನಮ್ಮ ನಿಧು ವಸ್ತ್ರದಲ್ಲಿ ಬಂದೇ ಬರುತ್ತೆ ವಿತ್ ಗೋಲ್ಡ್ ಬಾರ್ಡರ್, ಸೇಮ್ ಡಿಸೈನ್, ಸೇಮ್ ಕಲರ್. ಕೀಪ್ ವೇಟಿಂಗ್ ಎಲ್ಲ ಹೆಣ್ಮಕ್ಳು, ಕಾಯ್ತಾ ಇರಿ. ಖಂಡಿತವಾಗ್ಲೂ ಈ ಸ್ಯಾರಿ ಸೇಮ್ ಟು ಸೇಮ್ ನಮ್ಮ ನಿಧು ವಸ್ತ್ರದಲ್ಲಿ ನಿಮಗೆ ಸಿಗುತ್ತೆ. ಮಾತಾಡಿ ಸಿಲ್ವರ್ ಜರಿ ಬೇಡ ಅಂತೇಳಿ ಇವಾಗ ಮತ್ತೆ ಸ್ಟಾರ್ಟ್ ಮಾಡಿಸಿದ್ದೀನಿ ಇವತ್ತಿಂದ ಕೆಲಸ. ಸೊ ಆದಷ್ಟು ಬೇಗ ನಿಮಗೆ ಸಿಗುತ್ತೆ. ಗುಡ್ ಮಾರ್ನಿಂಗ್ ಗೈಸ್. ಏನೇನೆ ಮನೇಲಿ ವ್ಲಾಗ್ ಮಾಡಿಬಿಟ್ಟು ಇವಾಗ ಡೈರೆಕ್ಟ್ ಇಲ್ಲಿ ಮಾಡ್ತಾ ಇದ್ದಾರೆ ಅನ್ಕೋಬೇಡಿ. ಇಲ್ಲಿ ನೋಡಿ ಇನ್ನೊಬ್ರು ಪ್ರತಿಭೆಯನ್ನು ತೋರಿಸ್ತೀನಿ. ಇಲ್ಲಿ ಮದನ್ ಗೌಡ ಯೂಟ್ಯೂಬ್ ಚಾನಲ್ ಅವರು ಇಲ್ಲಿದ್ದಾರೆ. ಹಾಯ್, ನಾವು ಬೆಂಗಳೂರು. ನೀವೇನಿಲ್ಲಿ? ನೀವೇನಲ್ಲಿ ನಮ್ಮೂರು. ಈ ಕಡೆ ನೀವು ಬಂದಿರೋದು ನಮ್ಮೂರು ಮೈಸೂರು. ಹೋಗ್ತಾ ಇದೀವಿ. ಇವಾಗ ಎಲ್ಲಿದ್ದೀವಿ? ಟೋಲಿನ ಮುಂದೆ ಇದೀವಿ. ನಿಕ್ಕೆ ಹಿಡ್ಕೊಳ್ಳಿ ಒಂಚೂರು, ಹಿಡ್ಕೊಳ್ಳಿ. ಹಾ, ನಾವು ಬೆಂಗಳೂರಿಗೆ ಹೋಗಿದ್ವಿ. ಬೆಂಗಳೂರಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಹೋಗಿ ನಮ್ಮ ಅಣ್ಣ ಅಲ್ಲೇ ಇದ್ದ. ಅಲ್ಲಿಂದ ಅವನು ಒಂದು ಕೆಲಸ ಇತ್ತು ಅವನಿಗೆ ಮೈಸೂರಲ್ಲಿ, ಹಂಗಾಗಿ ಅವನು ಬರ್ತಾ ಇದ್ದಾನೆ. ಒಂದು ಕೊಲ್ಯಾಬ್ ಬ್ರ್ಯಾಂಡ್ ಪ್ರಮೋಷನ್ ಮಾಡಬೇಕಿತ್ತು ಮೈಸೂರಲ್ಲಿ, ಹಂಗಾಗಿ ಅವರು ನಮ್ಮೊಂದಿಗೆ ಮೈಸೂರಿಗೆ ಬರ್ತಾ ಇದ್ದಾರೆ ಮತ್ತೆ. ಸೊ ಅತಿ ಶೀಘ್ರದಲ್ಲಿ ಮದನ್ ಅವರು ಒಂದು ಗುಡ್ ನ್ಯೂಸ್ ಕೊಡ್ತಾ ಇದ್ದಾರೆ ಗೈಸ್. ನೀವು ಕೊಡ್ರಿ ಗುಡ್ ನ್ಯೂಸ್, ನನ್ ಕೇಳ್ತಾ ಇರಲ್ರಿ. ನಿಮ್ದಿರ್ಲಿ ಫಸ್ಟ್, ನಿಮ್ದು ಫಸ್ಟ್ ಗುಡ್ ನ್ಯೂಸ್ ಕೊಡ್ತಾ ಇದ್ದಾರೆ ಮದನ್ ಅವರು. 3 months ಆ ಗುಡ್ ನ್ಯೂಸ್ ಅಲ್ಲ ಗೈಸ್, ಬೇರೆ ಗುಡ್ ನ್ಯೂಸ್. ಕೀಪ್ ಗೆಸ್ಸಿಂಗ್. ನೀವು ಗೆಸ್ಸೇ ಮಾಡಕ್ಕಾಗಲ್ಲ. ಏನಂತ್ಯ? ಮಾಡ್ತಾರೆ. ಶುಗರ್ ಮೀಡಿಯಂ ಇರಲಿ, ವಿತೌಟ್ ವಾಟರ್. ಮೈಸೂರಿಗೆ ಹೋಗ್ತಾ ಇದೀವಿ. ನಿಧು ವಸ್ತ್ರ ಹತ್ರ ಹೋಗ್ಬೇಕು ಡೈರೆಕ್ಟು. ಸ್ವಲ್ಪ ಕೆಲಸ ಇದೆ ನಿಧು ವಸ್ತ್ರ ಹತ್ರ. ಸೊ ಇವಾಗ ನಾವು ಸ್ವಲ್ಪ ಹೊಟ್ಟೆಗೆ ಏನಾದ್ರು ಹಾಕೊಂಡು ಡೈರೆಕ್ಟ್ ಹೋಗ್ತಾ ಇರೋದೆ. ಏನು ಇಷ್ಟ ಅಂಗಡಿ ಬಾಯ್ ಗೈಸ್. ಸೊ ಅಂತ ನಾನು ಜಾಸ್ತಿ ಯೂಸ್ ಮಾಡ್ತೀನ. ದಪ್ಪ ಎಳ್ಳೀರು ನಾನು ನೋಡೇ ಇರ್ಲಿಲ್ಲ ಬಿಡು. ಟೇಸ್ಟ್ ಹೆಂಗಿದೆ? ಚೆನ್ನಾಗಿದ್ಯಾ? ಇಲ್ಲಾಂದ್ರೆ ಎಷ್ಟು ದಪ್ಪ ಐತೆ. ಇಬ್ಬರಿಗೆ ಬೈಟು, 1 ಬೈಟು. ಹಾಯ್ ಬ್ರೋ. ನಮ್ಮಣ್ಣ ಪುಟಾಣಿ ತಗೊಳವನೆ. ಸಾಕು, ಪೇಪರ್ ಗಂಜಿ, ದೋಸೆ ಗಂಜಿ ಅಂತ. ನಾನು ಟೇಸ್ಟ್ ಮಾಡ್ತೀನಿ. ಇದು ಚೆನ್ನಾಗಿದೆ, ಸ್ವೀಟ್ ಆಗಿ. ಸೊ ಇವಾಗ ನಾವು ಇದು ವಸ್ತ್ರ ಬಂದಿದ್ದೇವೆ. ನಮ್ಮ ಸ್ಯಾರೀಸ್ ಎಲ್ಲ ರೀಸ್ಟಾಕ್ ಆಗಿದೆ. ಇನ್ನು ಹೊಸ ಪ್ಯಾಟ್ರನ್ಸ್ ಬಂದಿದೆ. ಇದೆಲ್ಲ ಹೊಸ ಪ್ಯಾಟ್ರನ್ಸ್ ನೋಡಿ. ಇದೆಲ್ಲ ನಾನು ಕಲರ್ ಕೊಟ್ಟು ಮಾಡಿಸಿರೋದು. ಬ್ಲೂ ಆ್ಯಂಡ್ ದಿಸ್ ಇಸ್ ಚೀಕು ಕಲರ್, ಸ್ಕೈ ಬ್ಲೂ ಆ್ಯಂಡ್ ಚೀಕು. ಚೆನ್ನಾಗಿದೆಯಾ? ನಮ್ಮನಿಗೆ ಇಷ್ಟ ಆಯ್ತಂತೆ ಇದು. ಆ್ಯಂಡ್ ಸಾಕಷ್ಟು ಜನ ಪಿಸ್ತಾ ಗ್ರೀನ್ ಮಾಡಿಸಿ ಅಂತ ಕೇಳ್ತಾ ಇದ್ರಿ. ಸೊ ಹಾಗಾಗಿ ನಾನು ಒಂದು ಪಿಸ್ತಾ ಗ್ರೀನ್ ಮಾಡಿಸಿದ್ದೀನಿ. ಒಂದು ಪ್ಯಾಟರ್ನು, ಈ ಥರ ಒಂದು ಚಿಕ್ಕ ಬಾರ್ಡರ್, ಟೆಕ್ಸ್ ಬಾರ್ಡರ್ ಥರ. ಆ್ಯಂಡ್ ಈ ಸ್ಯಾರಿ, ಎಸ್, ಈ ಸ್ಯಾರಿ ನೆನಪಿದ್ಯಾ ನೋಡಿ, ರೀಸ್ಟಾಕ್ ಆಗಿದೆ ಇದು. ಮತ್ತು ನಂದು ಬ್ಲೂ ಅಲ್ಲಿ ಮತ್ತು ಈ ಸ್ಯಾರಿನೂ ಅಷ್ಟೇ, ಇದು ರೀಸ್ಟಾಕ್ ಆಗಿದೆ. ಆಲ್ಮೋಸ್ಟ್ ಸ್ವಲ್ಪ ನೆನ್ನೆ ಇದು ಬಂದಾಗಲೇ 2 days ಆಯಿತು. ನೆನ್ನೆ ಒಂದು ಸ್ವಲ್ಪ ಕಳಿಸಿರಬೇಕು ಪ್ಯಾಕಿಂಗ್ ಮಾಡಿ. ಸೊ ನೋಡಿ, ಇದು ರೀಸ್ಟಾಕ್ ಆಗಿದೆ. ಆ್ಯಂಡ್ ಇದು ಹೊಸ ಸ್ಯಾರಿ. ಆ್ಯಂಡ್ ಬ್ಲ್ಯಾಕ್ ಕೇಳಿದ್ರಿ ಸಾಕಷ್ಟು ಜನ, ಬ್ಲ್ಯಾಕ್ ಕಲರ್ದು ಮಾಡಿಸಿ ಸ್ಯಾರಿ ಅಂತ. ಸೊ ನೋಡಿ, ಬ್ಲ್ಯಾಕ್ ಬಂದಿದೆ. ಇದು ಸ್ಯಾರಿ ಫುಲ್ಲು ಲೈನ್ಸ್ ಬಂದಿದೆ. ಇದು ಹಳೆಯದು ರೀಸ್ಟಾಕ್. ಆ್ಯಂಡ್ ಗೈಸ್ ಸಾಕಷ್ಟು ಜನ ಕೇಳ್ತೀರ, ನೀವು ಹೆಂಗೆ ತರಿಸ್ತೀರಾ, ಎಲ್ಲಿ ತರಿಸ್ತೀರಾ, ಏನು ಎತ್ತ ಅಂತ ಸ್ಯಾರೀಸು. ನೋಡಿ, ಈ ಥರ ನಮಗೆ ವೈಟ್ ಸ್ಯಾರಿ ಬರುತ್ತೆ ನೋಡಿ. ಇಲ್ಲಿ ಸುಮಾರು ಇದ್ದಾವೆ, ಒಂದು ತೋರಿಸ್ತೀನಿ ನಾನು ನಿಮಗೆ. ಈ ಥರ ವೈಟಲ್ಲಿ ಬಂದಿರುತ್ತೆ. ನಮಗೆ ಬಾರ್ಡ್ರಿಗೆ ಯಾವ ಕಲರ್ ಬೇಕು, ಮಧ್ಯ ಯಾವ ಕಲರ್ ಬೇಕು, 2D ಬೇಕಾ 3D ಬೇಕಾ, 2 ಕಲರ್ಸ್ ಅಂದರೆ 2 ಕಲರ್ಸ್ ಬೇಕಾ 3 ಕಲರ್ಸ್ ಬೇಕಾ, ಆ ಥರ ನಾವು ಸ್ಯಾರಿ ಪ್ಯಾಟ್ರನ್ಸ್ ಮೇಲೆ ಕಲರ್ ಮಾಡಿಸೋದು. ಸೊ ಈ ಥರ ವೈಟ್ ಕಲರ್ ಸ್ಯಾರೀಸ್ ಬರುತ್ತೆ. ನಮ್ಗೆ ಯಾವ ಕಲರ್ ಬೇಕು, ಕಲರ್ ಕಾಂಟ್ರಾಸ್ಟ್ ಬೇಕಾ, ಸೆಲ್ಫ್ ಕಲರ್ಸ್ ಬೇಕಾ ನೋಡಿಬಿಟ್ಟು ನಾನು ಕಲರ್ ಕೊಟ್ಟು ಡೈಯಿಂಗ್ ಮಾಡಿಸ್ತೀವಿ. ಸೊ ಇದು ಡೈಯಿಂಗ್ ಎಲ್ಲ ಕಡೆ ನಡೆಯುತ್ತೆ. ಮೆಜಾರಿಟಿಲಿ ಈ ತಮಿಳ್ನಾಡು, ಬ್ಯಾಂಗ್ಳೂರ್, ಅಂದರೆ ವೆದರ್ ಮೇಲೆ ಡಿಪೆಂಡು ಗೈಸ್. ಇದಕ್ಕೆಲ್ಲ ಪಾಲಿಷ್ ಮಾಡಿ, ಚಾಪ್ ಡೈಯಿಂಗ್ ಮಾಡಿಸಿ, ಅದೆಲ್ಲ ಡ್ರೈ ಮಾಡಿ ಮತ್ತೆ ಫೋಲ್ಡಿಂಗ್ ಎಲ್ಲ ಆಗಬೇಕು ಅಂದರೆ ಲಾಂಗ್ ಪ್ರೊಸೀಜರ್ ಅದು. ಸೊ ಬಿಸಿಲಲ್ಲಿ ಚೆನ್ನಾಗಿರುತ್ತೆ, ಅಲ್ಲೇ ಡೈಯಿಂಗ್ ಮಾಡೋಕ್ಕೆ ಸಾಧ್ಯ. ಮಳೆಗಾಲದಲ್ಲಿ ಸ್ವಲ್ಪ ಸ್ಯಾರಿಗಳೆಲ್ಲ ಡೈಯಿಂಗ್ ಮಾಡೋಕ್ಕೆ ಕಷ್ಟ.
ಸೊ ಇದೆಲ್ಲ ಇವಾಗ ಸೆಗ್ರಿಗೇಟ್ ಮಾಡಬೇಕು. ಆ್ಯಂಡ್ ಇದು ಇವಾಗ ಬಂದಿರೋ ಸ್ಟಾಕ್ ಯಾವುದು ಅಂತ ನೋಡ್ಬೇಕು. ಮೇ ಬಿ ಇದು ನಿಮ್ಮೆಲ್ಲರ ಫೇವ್ರೆಟ್ ಪಿಂಕ್ ಕಲರ್ ಸ್ಯಾರಿ ನಾನು ಹಾಕಿದ್ನಲ್ಲ, ಅದು ಪ್ರೀ ಬುಕ್ಕಿಂಗ್ ಮಾಡ್ಕೊಂಡಿದ್ವಿ ಆ ಸ್ಯಾರಿ ಇದು. ಸೊ ಇವತ್ತು ಶಿಪ್ಪಿಂಗ್ ಆಗ್ತಾ ಇದೆ ಅದೆಲ್ಲ. ಸೊ ಇದೆಲ್ಲ ಎತ್ತಿಟ್ಟು ನೀಟಾಗಿ ಇದು ಅಷ್ಟೇ ಎಲ್ಲ ಕ್ಲೀನ್ ಮಾಡಿಸ್ಬೇಕು. ಕ್ಲೀನ್ ಮಾಡಿಸಿದ ನಂತರ ಬನ್ನಿ ನಿಮ್ಮ ಕೆಲಸವನ್ನು ಪ್ರಾರಂಭಿಸಿ. ಯಾವುದು? ಮಧುಗೌಡ ಸೀರೆ. ಮಧುಗೌಡ ಸೀರೆ ನೋಡಿ ಗಾಯ್ಸ್, ಮಧುಗೌಡ ಹೌದು ಸೀರೆ. ಸೊ ಇದು ಬಂದಿದೆ. ಇಲ್ಲಾಂದ್ರೆ ಒಂದು ಎಷ್ಟು ಸಲ ರೀಸ್ಟಾಕ್ ಮಾಡಿಸಿದ್ವಿ ಅಣ್ಣ? ಇದು ಒಂದು 5-6 ಸಲ ಮಾಡಿಸಿದ್ದೀವೇನೋ ಅಲ್ಲ. ಅದು ಬಲ್ಕ್ ಕ್ವಾಂಟಿಟಿ. ಸೊ ನಿಂಗಿದ್ದು ಬೇಕಿತ್ತು ಮಗನೇ, ವಾಪಸ್ಸು ಹೊಂಟೋಗು ಶಿವನೇ. ನನ್ನ ಪಾಡಿಗೆ ನಾನು ಅಡುಗೆ ಮಾಡ್ತಾಯಿದ್ದೆ, ನನ್ನ ಪಾಡಿಗೆ ನಾನೆಲ್ಲ ರೆಡಿ ಮಾಡ್ಕೊಂಡು ಅಡುಗೆ ಮಾಡ್ತಾಯಿದ್ದೆ. ಆಫ್ ಮಾಡೋದ? ಹಾಂ ಕೊಡು, ನಾನು ಕಟ್ ಮಾಡಿಕೊಡ್ತೀನಿ ಅಂದ. ಹೆಲ್ಪ್ ಮಾಡೋ ಸಿ ಅಂತ ಅವಾಗಿಂದ ಕುಯ್ತಾ ಇದ್ರಲ್ಲ, ಹಾಂ ಕಲಿಬೇಕಲ್ಲವ ಇನ್ಮೇಲೆ. ಹಾಂ ಮದುವೆ ಆಯ್ತಾ ಇದೆಯಾ? ಕಲ್ತ್ಕೋ ಎಲ್ಲನೂ. ಹುಡುಗಿನ ನೋಡ್ತಾ ಇದೆಯಾ ಮದನ? ಯಾರು ಇಲ್ಲ, ನೀನ್ ಏನ್ ನೋಡ್ತೀನಿ ಬಿಡು ಮದನ ಅಂದೆ. ಅದೇನ್ ಸುಮ್ಮನೆ ಇದ್ದೆ, ಇವಳು ನೋಡ್ಕೊತಾವಳೆ ಗಾಯ್ಸ್, ನಂದೇನು ನೋಡ್ತಾ ಇಲ್ಲ. ನನ್ನ ನಗುವಿನಲ್ಲೇ ಎಲ್ಲ ಉತ್ತರವಿದೆ ಗಾಯ್ಸ್, ನಿಮಗೆ ಗೊತ್ತಾಗಿದೆ ಅನ್ಕೋತಾ ಇದ್ದೀನಿ. ಬ್ಯಾಕ್ಗ್ರೌಂಡ್ ಫುಲ್ ನಗ್ತಾವ್ರೆ. ಒಳ್ಳೆ ಹುಡುಗಿ ಸಿಗ್ಲಪ್ಪ. ನಂಬಿಟ್ರೆ ಆಗ್ಬಿಡೋದಿಲ್ಲ. ಅದಕ್ಕೆ ಅಲ್ಲ, ಅವ್ರು ಸಂಸಾರ ಮಾಡೋರು, ಅವ್ರು ಲೈಫ್ ಲಾಂಗ್ ಇರೋರು. ನಿಮ್ಗೆ ಹೆಂಗ್ ಬೇಕು ನೀವು ಹುಡ್ಕೊಳ್ಳಿ. ಆಸ್ಪಾಸ್ನಲ್ಲಿ ನಡೆಯಲ್ಲ, ಬರೀ ಕಾರ್ಯರೂಪಕ್ಕೆ ತರ್ಬೇಕು ಅದನ್ನ. ಅಷ್ಟೇ. ನೋಡೋಣ ಯಾವಾಗ ಮದುವೆ ಆಯ್ತಾ ನಮ್ಮ. ನೀನ್ ಇಷ್ಟೊಂದು ಈರುಳ್ಳಿ ಯಾಕೆ? ಪಲ್ಯ. ಪಲ್ಯಕ್ಕೆ ಇಷ್ಟೊಂದು ತರಕಾರಿ ಪಲ್ಯ. ಎಷ್ಟು ಜನ ಇದೀವಿ ಅನ್ಕೊಂಡಿದ್ಯಾ ನಮ್ಮ ಮನೇಲಿ? ನಾಟ್ 1 or 2, ಮಿನಿಮಮ್ 5 to 7 ಮೆಂಬರ್ಸ್ಗೆ ಕುಕಿಂಗ್ ಮಾಡ್ಬೇಕು ನಾವು ಪ್ರತಿದಿನ. ವಿನೋದ ಮುತ್ತಣೆ ಎಲ್ಲ ಇಲ್ಲೇ ಇರೋದಲ್ವಾ? ಹೌದು. ನಾನು ಅಡುಗೆ ಮಾಡಿದ್ದೀನಿ ತಾನೆ. ನೀನೇನು ಚಿಕ್ಕ ಮಗುನಾ? ನೀವು ಚಿಕ್ಕ ಮಗುನಾ? ನಾನು ಬಂದಿದ ತಕ್ಷಣ ಇಲ್ಲಿ ಕದ್ದಿಟ್ಕೊಂಡು, ಇಲ್ಲಿ ತೆಗಿರಿ ಕದ್ದಿಟ್ಕೊಂಡು ತಿನ್ನೋದು ಚಿಕ್ಕ ಮಗುನಾ? ನೋಡಿ ಏನು ತಿಂತಾರದಿದು? ಕೇಕ್. ಕೇಕ್. ಒಂದು ಮಾತಾರು ತಿಂತೀಯಾ ಅಂತ ಕೇಳಿದ್ರೆ ನಾನು ಅಲ್ಲಿ ಕುತ್ಕೊಂಡು ಇಳಿದು ಬರ್ತಾ ಇದ್ದೀನಿ ಕುಕ್ಕರ್ ಆಫ್ ಮಾಡೋಣ ಅಂತ. ಅಷ್ಟ್ರಲ್ಲಿ ನೋಡ್ಬಿಟ್ಟು ಎತ್ತಿ ಕೆಳಗಡೆ ಉಸ್ಕೊಂಡೆ. ಅದು ತಿನ್ನಪ್ಪ ತಿನ್ನು.